ಹೇಮಾ ಮತ್ತು ಪ್ರಭಾಕರನ ಬಾಲ್ಯದ ದಿನಗಳು ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ. ಹೇಮಾ ಮತ್ತು ಪ್ರಭಾಕರರ ಬಾಲ್ಯದ ದಿನಗಳು ನಾಟಕದಲ್ಲಿ ಅತ್ಯಂತ ಸರಳ ಮತ್ತು ಪ್ರೀತಿಯಿಂದ ಕೂಡಿತ್ತು. ಅವರಿಬ್ಬರೂ ಒಂದೇ ಊರಿನಲ್ಲಿ ಬೆಳೆದವರು. ಬಾಲ್ಯದಲ್ಲಿ ಅವರ ಸಂಬಂಧವು ಸ್ನೇಹದ ಆಧಾರದಿಂದ ಆರಂಭವಾಗಿ ನಿಧಾನವಾಗಿ ಮೌನ ಪ್ರೀತಿಯ ರೂಪ ಪಡೆದುಕೊಂಡಂತೆ ಲೇಖಕಿ ಚಿತ್ರಿಸಿದ್ದಾರೆ. ಹೇಮಾ ಬಾಲ್ಯದಲ್ಲೇ ಸಂವೇದನಾಶೀಲ ಮತ್ತು ಮೃದು ಸ್ವಭಾವದ ಹುಡುಗಿ. ಅವಳು ಪ್ರಭಾಕರನೊಂದಿಗೆ ಆಟವಾಡುವುದು, ಮಾತನಾಡುವುದು, ಅವನ ಜೊತೆ ಕಾಲ ಕಳೆಯುವುದು ಮಾಡುತ್ತಿದ್ದಳು. ಪ್ರಭಾಕರನೂ ಸಹಜ, ಸರಳ ಮತ್ತು ಕಾಳಜಿ ಇರುವ ಹುಡುಗನಾಗಿ ಕಾಣಿಸುತ್ತಾನೆ. ಬಾಲ್ಯದ ದಿನಗಳಲ್ಲಿ ಇವರಿಬ್ಬರ ನಡುವೆ ಯಾವುದೇ ಕಪಟವಿಲ್ಲದೆ, ಮೋಸವಿಲ್ಲದ ಸ್ನೇಹ ಇವರದಾಗಿರುತ್ತದೆ. ಇವರ ಆಟಗಳು, ಮಾತುಕತೆಗಳು, ಪರಸ್ಪರ ಸಹಕಾರ ಎಲ್ಲವೂ ಅವರ ಬಾಲ್ಯದ ಸೌಂದರ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಈ ಸ್ನೇಹವು ಕಾಲಕ್ರಮೇಣ ಗಾಢವಾಗುತ್ತದೆ, ಮುಂದೆ ಜೀವನದಲ್ಲಿ ಪ್ರೀತಿಯ ಬೀಜವಾಗುತ್ತದೆ. ಆದರೆ ಈ ಪ್ರೀತಿ ಬಾಲ್ಯದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುವುದಿಲ್ಲ, ಅದು ಮೌನವಾಗಿ ಮನಸ್ಸಿನೊಳಗೆ ಬೆಳೆಯುತ್ತದೆ. ಒಟ್ಟಿನಲ್ಲಿ ಹೇಮಾ ಮತ್ತು ಪ್ರಭಾಕರರ ಬಾಲ್ಯದ ದಿನಗಳು ನಿಶ್ಚಿತ ಮತ್ತು ಸರಳತೆಯಿಂದ ಕೂಡಿದೆ, ಸ್ನೇಹದ ಮಧುರತೆಯನ್ನು ತೋರಿಸುತ್ತದೆ, ಮುಂದಿನ ಜೀವನದ ಸಂಬಂಧಕ್ಕೆ ಬುನಾದಿ ಹಾಕುತ್ತವೆ. ಈ ಕಾದಂಬರಿಯಲ್ಲಿ ಲೇಖಕಿ ಬಾಲ್ಯದ ಪಾವಿತ್ರ್ಯ ಮತ್ತು ಸ್ನೇಹದ ಮಹತ್ವವನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಈ ರೀತಿಯಾಗಿ ಶುಭಮಂಗಳ ಕಾದಂಬರಿಯಲ್ಲಿ ಹೇಮಾ ಮತ್ತು ಪ್ರಭಾಕರರ ಬಾಲ್ಯದ ದಿನಗಳು ಚಿತ್ರಿತಗೊಂಡಿದೆ.